ಲೋಕಸಭಾ ಚುನಾವಣಾ ಸಂದರ್ಭದಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ ಮಾಜಿ ಸಂಸದ ಮುದ್ದಹನುಮೇಗೌಡ? ಶೀಘ್ರದಲ್ಲೇ ಕಾಂಗ್ರೆಸ್ಗೆ ವಾಪಸ್ ಆಗ್ತಾರಾ ಮಾಜಿ ಸಂಸದ? ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಈಗ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಬಿಜೆಪಿಗೆ ಹಾಗಾದ್ರೆ ಗುಡ್ ಬೈ ಹೇಳ್ತಾರಾ ಮಾಜಿ ಸಂಸದ ಮುದ್ದಹನುಮೇಗೌಡ? ಶೀಘ್ರದಲ್ಲೇ ಅವರು ಗರ್ ವಾಪಸಿ ಆಗ್ತಾರಾ? ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಾ ಮಾಜಿ ಸಂಸದ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೈ ಟಿಕೆಟ್ ಮಿಸ್ ಆಗಿದ್ರಿಂದ ಬಿಜೆಪಿ ಸೇರ್ಪಡೆಯಾಗಿದ್ರು. ಹಾಗಾಗಿ ಅಸಮಾಧಾನಗೊಂಡಂತಹ ಮುದ್ದಹನುಮೇಗೌಡ ಬಿಜೆಪಿಗೆ ಜಂಪ್ ಆಗಿದ್ರು. ಇದೀಗ ಮತ್ತೆ ಕಾಂಗ್ರೆಸ್ಗೆ ಬರುವಂತಹ ಒಂದಷ್ಟು ಲೆಕ್ಕಾಚಾರಗಳು, ಚರ್ಚೆಗಳು ಈಗ ರಾಜ್ಯದಲ್ಲಿ ಓಡಾಡ್ತಿವೆ. ಸಿಎಂ ಡಿಸಿಎಂ ಭೇಟಿ ಮಾಡಿ ಮಾತುಕತೆ ನಡೆಸಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ಇವರು ಕಾಂಗ್ರೆಸ್ಗೆ ಸೇರಬಹುದು, ಗರ್ ವಾಪಸ್ಸಿ ಆಗ್ತಾರೆ ಅನ್ನುವಂತಹ ಸುದ್ದಿ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಹಾಗಾದ್ರೆ ಸ್ಪರ್ಧೆ ಮಾಡ್ತಾರಾ? ಮಾಡಿದ್ರು ಮಾಡಬಹುದು. ಯಾಕೆಂದ್ರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಸೇರಿದ್ರು, ಕಾಂಗ್ರೆಸ್ ಬಿಟ್ಟು ಮುನಿಸ್ಕೊಂಡು 2019ರಲ್ಲೂ ಕೂಡ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಹಾಲಿ ಸಂಸದರಾಗಿದ್ರು ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಮಿಸ್ ಮಾಡಿದ್ರು. ಯಾಕೆಂದ್ರೆ ಆಗ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ತುಮಕೂರು ಕ್ಷೇತ್ರದಿಂದ ಟಿಕೆಟ್ ಮಿಸ್ ಆಗಿದ್ರಿಂದ ಅವರು ಬಿಜೆಪಿಗೆ ಜಂಪ್ ಆಗಿದ್ರು. ಅಲ್ಲಿ ಒಂದಷ್ಟು ಸ್ಥಾನಮಾನ ಪಡ್ಕೊಂಡಿದ್ರು. ಆದ್ರೀಗ ಮತ್ತೆ ಗರ್ ವಾಪಸಿ ಆಗ್ತಾರಾ ಅನ್ನುವಂಥ ಚರ್ಚೆಗಳು ಓಡಾಡ್ತಿವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಗುಬ್ಬಿ ಶಾಸಕ ಆಗಿರುವಂತ SR ಶ್ರೀನಿವಾಸ್ ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಚುನಾವಣಾ ಹೊಸ್ತಿನಲ್ಲಿ ಮಾಜಿ ಸಂಸದ ಮುದ್ದಹನುಮೇಗೌಡರು ಗುಬ್ಬಿ ಶಾಸಕ SR ಶ್ರೀನಿವಾಸ್ ನೇತೃತ್ವದಲ್ಲಿ ಈಗಾಗಲೇ ಕೂಡ CM DCM ಸೇರಿದಂತೆ ಇಬ್ಬರು ಸಚಿವ ದ್ವಯರುಗಳನ್ನು ಭೇಟಿ ಮಾಡಿರ್ತಕ್ಕಂಥದ್ದು. ಈ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆ ಗುಬ್ಬಿ ಶಾಸಕರಾಗಿರ್ತಕ್ಕಂಥ SR ಶ್ರೀನಿವಾಸ್ ಅವರು ಇದ್ದಾರೆ. ಮಾತಾಡ್ತೀನಿ ಸರ್. ಒಂದು ರೀತಿಯಾಗಿ ಒಕ್ಕಲಿಗ ನಾಯಕನನ್ನು ಮತ್ತೆ ಕಾಂಗ್ರೆಸ್ ಕರೆತರಬೇಕು ಅಂತ ನಿಮ್ಮ ನೇತೃತ್ವದಲ್ಲಿ DK ಶಿವಕುಮಾರ್ ಅವರು ಗಾಳ ಹಾಕಿ ಈಗಾಗಲೇ ಕೂಡ ಎಲ್ಲ ನಾಯಕರುಗಳನ್ನ ಭೇಟಿ ಮಾಡಿಸಿರ್ತಕ್ಕಂಥದ್ದು. ಏನು ಹೇಳ್ತೀರಾ ಸರ್? DK ಶಿವಕುಮಾರ್ ಅವರು ಗಾಳ ಹಾಕಿ ಆ ಥರ ಏನಿಲ್ಲ. ಅವರು ಈ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವ್ರು. ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಅವರು ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀನಿ ಅಂತಕ್ಕಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥದ್ದನ್ನ ಮಾಡ್ತಿದ್ವಿ ಅಷ್ಟೇ. ಏನು ಹೇಳಿದ್ರು ಸರ್? ಈಗ ಆಲ್ರೆಡಿ ಎಲ್ಲ ನಾಯಕರುಗಳನ್ನ ಭೇಟಿ ಮಾಡಿದ್ರಿ, ಟಿಕೆಟ್ ಅವ್ರಿಗೆ ಕೊಡ್ತೀವಿ ಅನ್ನೋ ಒಂದು ಭರವಸೆ ಏನಾದರೂ ಸಿಕ್ಕಿದೆಯಾ ಅಂತ? ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಯಾರೂ ಕೊಡಲ್ಲ. ಪಕ್ಷ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷದ ಅಧ್ಯಕ್ಷರು ಅವರೆಲ್ಲ ಕೂತ್ಕೊಂಡು ಜಿಲ್ಲೆಯ ಇಬ್ಬರು ಮಂತ್ರಿಗಳಿದ್ದಾರೆ, ಅವರೆಲ್ಲ ಸೇರ್ಕೊಂಡು ಏನು ಡಿಸಿಷನ್ ಮಾಡ್ತಾರೋ ನೋಡಬೇಕು. ಆದರೆ ಪಕ್ಷಕ್ಕೆ ಸೇರ್ಕೊಂತೀನಿ ಅಂತಂಥ ಸಂದರ್ಭದಲ್ಲಿ ಯಾರೇ ಬಂದರೂ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥದ್ದು ಪಕ್ಷದ ನಿಯಮ ಇರೋದ್ರಿಂದ ಪಕ್ಷದ ಅಧ್ಯಕ್ಷರು ಯಾರು ಬಂದರೂ ಸೇರಿಸ್ಕೊಂಡು ಇರ್ತಕ್ಕಂಥದ್ದನ್ನ ಹೇಳಿದ್ರಿಂದ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥದ್ದನ್ನ ಮಾಡ್ತಿದ್ವಿ. ಯಾವತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಅಂತ ಸರ್? ಸರ್ 15ನೇ ತಾರೀಕು ಕಳೆದ ಮೇಲೆ ಅದರ ಚಾಲನೆ ಸಿಗುತ್ತೆ. ಅದೊಂದು ಡೇಟು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲೆಯ ಇಬ್ಬರು ಸಚಿವರು ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಸೇರಿಸ್ತಕ್ಕಂಥದ್ದು ಮಾಡ್ತೀವಿ. ಬೆಂಗಳೂರಲ್ಲಿ ಸೇರ್ಪಡ್ತಾರಾ ಅಥವಾ ದೆಹಲಿಯಲ್ಲಿ ಸೇರ್ಕೊಳ್ಳೋಂಥ ಸಾಧ್ಯತೆ ಗೊತ್ತಿಲ್ಲ. ಅದನ್ನು ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಡಿಸೈಡ್ ಮಾಡ್ತಾರೆ. ಒಂದು ಕಡೆ ಜಿಲ್ಲೆಯ ಮಾಜಿ ಸಚಿವರು ಮತ್ತು ಅಲ್ಲಿ ದೆಹಲಿ ಪ್ರತಿನಿಧಿ ಆದಂತಹ ಜಯಚಂದ್ರ ಅವರು ಅವ್ರು ಬರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅದು ಯಾವಾಗ ವಿರೋಧ ವ್ಯಕ್ತಪಡಿಸೋರು ಅನ್ನೋದು ಗೊತ್ತಿಲ್ಲ. ನಾವೇನು ಇದನ್ನು ನಮ್ಮ ನಾಯಕತ್ವದಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಇಲ್ಲ. ನಾನು ಜಿಲ್ಲೆಯ ನಾಯಕರು ಏನು ಹೇಳ್ತಾರೋ ಅದನ್ನು ಪಾಲಿಸ್ತಕ್ಕಂಥವನು. ನಾನು ಈ ಥರ ಮಾಡಿ ಅಂತ ಅವ್ರು ಹೇಳಿದಾಗ, ಪಕ್ಷದ ಅಧ್ಯಕ್ಷರು ಹೇಳಿದಾಗ ಅವ್ರು ಹೇಳಿದ ಕೆಲಸ ಮಾಡಬೇಕಾಗುತ್ತೆ. ಅಷ್ಟು ಮಾತ್ರ ನನ್ನ ಕೆಲಸ ಆಗಿರುತ್ತೆ. ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ರು, ಅವರು ಕೂಡ ಒಂದು ರೀತಿಯಾಗಿ ಇವ್ರ ಪಕ್ಷಕ್ಕೆ ಬರೋದ್ರಿಂದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅದನ್ನು ಯಾವ ರೀತಿಯಾಗಿ ಸಮಜಾಯಿಸ್ಕೊಂತೀರಿ ಮುಂದಿನ ದಿನಗಳಲ್ಲಿ? ನಾವು ಇವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಯಾರು ಕೂಡ ನಾಯಕರು ಭರವಸೆ ಕೊಟ್ಟಿಲ್ಲ. ನಮ್ಮ ಪಕ್ಷಕ್ಕೆ ಸೇರ್ಕೊಂತೀವಿ ಅಂತ ಅಂದವ್ರೆ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥದ್ದು, ಯಾರು ಬಂದರೂ ಸೇರಿಸ್ಕೊಬೇಕು ಅಂತಕ್ಕಂಥದ್ದು ನಿರ್ಣಯ ಇರೋದ್ರಿಂದ ನಾವು ಪಕ್ಷಕ್ಕೆ ಸೇರಿಸ್ಕೊತಾ ಇದ್ದೇವೆ ಅಷ್ಟೇ. DCM ವಿಚಾರ ಸಾಕಷ್ಟು ಸದ್ದು ಮಾಡ್ತಿರ್ತಕ್ಕಂಥದ್ದು. ಹೈಕಮಾಂಡ್ ಈ ವಿಚಾರವಾಗಿ ಬೇಕಾದ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಆದರೂ ಕೂಡ 3 DCMನ ನೇಮಕ ಮಾಡಬೇಕು ಲೋಕಸಭಾ ಚುನಾವಣಾ ಹೊಸ್ತಿನಲ್ಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಪ್ರತಿಕ್ರಿಯೆ ಏನಿದೆ? ಅದ್ರ ಬಗ್ಗೆ ನಾನೇನು ಮಾತನಾಡುವಷ್ಟು ದೊಡ್ಡನೂ ಅಲ್ಲ, ಮಾತಾಡೋಕ್ಕೆ ಶಕ್ತಿನೂ ಇಲ್ಲ. ಅಲ್ಲ, ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಅನುಕೂಲ ಆಗುತ್ತಾ ಅಂತ? ಈ ಚುನಾವಣೆ ಪೂರ್ವದಲ್ಲಿ ಅವೆಲ್ಲ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಅಂತ ಸೂಕ್ತ ಅಲ್ಲ. ಇದು ಪ್ರಸ್ತುತ ಸನ್ನಿವೇಶದಲ್ಲಿ ಇದು ಚರ್ಚೆಯ ವಿಷಯನೂ ಕೂಡ ಅಲ್ಲ. ಇದರಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಮಾತನಾಡಲ್ಲ. ಥ್ಯಾಂಕ್ ಯು.
ಇದಿಷ್ಟು ಕೂಡ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ, TV5 ಕನ್ನಡ, ತುಮಕೂರು.